ಪಾರ್ಟ್ 3 ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಬೇಸಿಕ್ಸ್ ವಿತ್ ಎಕ್ಸಾಂಪಲ್ಸ್ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ ಅಂತ ಭಾವಿಸ್ತೀನಿ. ಈಗ ಕೂಲಂಬ್ಸ್ ಲಾಗೆ ಹೋಗ್ತಾ ಇದ್ದೀನಿ. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಲಾ, ಸಿಮಿಲರ್ ಟು ದ ಗ್ರಾವಿಟೇಷನಲ್ ಲಾ. ಈಸಿಯಾಗಿದೆ. ಒಂದಿಷ್ಟು ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡೋಣ ಆದಷ್ಟು ಬೇಗ. ಸೊ ಈ ಕೂಲಂಬ್ಸ್ ಲಾ ಬಗ್ಗೆ ಏನು ಹೇಳುತ್ತಿದ್ದು ಅಂತಂದರೆ, ಎರಡು ಚಾರ್ಜಸ್ಗಳ ಮಧ್ಯೆ ಎಷ್ಟು ಫೋರ್ಸ್ ಆ್ಯಕ್ಟ್ ಆಗ್ತಿದೆ ಅನ್ನೋದನ್ನು ತಿಳಿಸ್ಕೊಡುತ್ತಿದ್ದು. ಸೊ ಇದನ್ನು ಸಿಂಪಲಾಗಿ ನಾವು ಹೇಗೆ ಯೂನಿವರ್ಸಲ್ ಆಫ್ ಗ್ರಾವಿಟೇಷನಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದ ಟೂ ಮಾಸಸ್ ಆ್ಯಂಡ್ ದ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತೇನು ಹೇಳ್ತೀವಲ್ಲ, ಸೇಮ್ ಟು ಸೇಮ್ ಇಲ್ಲಿ M1 M2 ಬದಲು Q1 Q2 ಎರಡು ಚಾರ್ಜ್ಗಳ ಮಧ್ಯ ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ R² ಅಂತ ತಗೋತೀವಿ. ಆ್ಯಂಡ್ ಸ್ಪೆಷಲಿ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಪಾಯಿಂಟ್ ಚಾರ್ಜಸ್ ಅಂತ ಹೇಳ್ತೀವಿ. ಪಾಯಿಂಟ್ ಚಾರ್ಜಸ್ ಅಷ್ಟು ಚಿಕ್ಕದಾಗಿರುವಂಥ ಟಿನಿ ಆಬ್ಜೆಕ್ಟ್ಗಳಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗೋದು. ಯಾಕೆ, ಏನು ಎತ್ತ ಇದರಲ್ಲಿ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಇಫ್ ಅಪ್ಲಿಕೇಬಲ್ ಅಂತ ಹೇಳ್ತಾರೆ, ಬಿಗ್ ಆಬ್ಜೆಕ್ಟ್ಸ್ಗಳಿಗೂ ಅರ್ತ್ ಅಂತಹ ಮ್ಯಾಸಿವ್ ಆಬ್ಜೆಕ್ಟ್ಸ್ಗಳಿಗೂ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತಾರೆ. ಯಾವಾಗ, ವೆನ್ ಅಂತ ಹೇಳಿ ನಾವು ಡಿಸ್ಕಸ್ ಮಾಡ್ತೀವಿ ಈ ಒಂದು ಕಂಟೆಂಟಲ್ಲಿ. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂದರೆ ಇದನ್ನು ಸಿಂಬಾಲಿಕಲಿ ಬರೆಯೋದಾದರೆ, ಎಫ್ ಅಂದರೆ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸಲ್ಲಿ ಎಫ್ ಅಂದರೆ ಗ್ರಾವಿಟೇಷನಲ್ ಫೋರ್ಸ್, ವಾಟ್ ಈಸ್ ದ್ಯಾಟ್, ಗ್ರಾವಿಟೇಷನಲ್ ಲಾ ಅಂತೇಳಿ ತೊಗೊಂಡಾಗ ಗ್ರಾವಿಟೇಷನಲ್ ಫೋರ್ಸ್ ಆಗುತ್ತೆ. ಬಟ್ ಇಲ್ಲಿ ಎಫ್ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಗಿರುತ್ತೆ. ಎಫ್ನ ಯೂನಿಟ್ ಗೊತ್ತಿದೆ ನಿಮ್ಗೆ ಆಲ್ರೆಡಿ, ನ್ಯೂಟನ್ ಅಂತ ಹೇಳಿ. ಕೆನ ವ್ಯಾಲ್ಯೂ ಬಂದುಬಿಟ್ಟು ಇಷ್ಟ ಆಗಿರುತ್ತೆ, ಕೂಲಂಬ್ಸ್ದು ಕಾನ್ಸ್ಟೆಂಟು. ಆ್ಯಂಡ್ ಇಲ್ಲೇ ಗೊತ್ತಾದಾಗೆ ಮೋರ್ ಚಾರ್ಜ್ ಮೋರ್ ಫೋರ್ಸ್, ಲೆಸ್ಸರ್ ದ ಡಿಸ್ಟೆನ್ಸ್ ಮೋರ್ ಫೋರ್ಸ್ ಅಂತ ಹೇಳ್ಬೋದು. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ, ಹಾಗಾಗಿ. ಸೊ ಇದನ್ನು ಯಾವ ರೀತಿಯಾಗಿ ತೊಗೊಂಡಿದ್ದಾರೆ ಅಂದರೆ, ಎರಡು ಚಾರ್ಜ್ಗಳು ಅವುಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಇಷ್ಟು ಆರ್ ಅಂತಿದೆ ಅಂತ ತೊಗೊಂಡ್ರೆ ಅಂತ. ಈಗ ಬರೋಣ ರೂಲ್ಸ್ ಬಗ್ಗೆ. ಆಗಲೇ ನಾನು ತೊಗೊಂಡಾಗೆ ಇಲ್ಲಿ ಅಪೋಸಿಟ್ ಚಾರ್ಜ್ಗಳು ಅಟ್ರಾಕ್ಟ್ ಆಗುತ್ತೆ, ಲೈಕ್ ರಿಪೆಲ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಏನಿದೆ ಇಲ್ಲಿ ಯಾವ ಥರ ನಾವು ತಿಳ್ಕೊಳ್ಬೋದು ಅಂತಂದರೆ, ಈಗ ಎರಡು ಚಾರ್ಜ್ Q1 ಆ್ಯಂಡ್ Q2 ಅಂತ ನಾವು ತೊಗೊಂಡಿರ್ತೀವಲ್ಲ, ಅವೆರಡು ಅಪೋಸಿಟ್ ಚಾರ್ಜ್ ಅಂತ ಅರ್ಥ ಮಾಡ್ಕೊಂಡು ತೊಗೊಳ್ಳೋಣ. ಅಂದರೆ ಒಂದು ಮೈನಸ್ಸು ಒಂದು ಪ್ಲಸ್ ಇದೆ ಅಂತ ತೊಗೊಂಡ್ವಿ ಅಂದರೆ ಅಪೋಸಿಟ್ ಚಾರ್ಜಸ್ ಏನಾಗುತ್ತೆ, ಇದು ವಿಲ್ ಅಟ್ರ್ಯಾಕ್ಟ್. ಸೊ ಮಲ್ಟಿಪ್ಲಿಕೇಶನ್ ಆಫ್ ಪ್ಲಸ್ ಇಂಟು ಮೈನಸ್ ಈಸ್ ಗೋಯಿಂಗ್ ಟು ಬಿ ಮೈನಸ್. ಹಾಗಾಗಿ ನೆಗೆಟಿವ್ ಬರುತ್ತೆ. ನೆಗೆಟಿವ್ ಬಂತು ಅಂದರೆ ಅಲ್ಲಿ ಅಟ್ರಾಕ್ಟಿವ್ ಅಂತ ನಾವು ಹೇಳ್ಬೋದು. ಸಪೋಸ್ ಸೇಮ್ ಇತ್ತು ಅಂತ ಅಂದರೆ ಅರ್ಥ ಎರಡೂ ಪ್ಲಸ್ ಇತ್ತು ಅಂದರೆ ಆಗೇನಾಗುತ್ತೆ, ಪ್ಲಸ್ ಇಂಟು ಪ್ಲಸ್ ಇಸ್ ಗೋಯಿಂಗ್ ಟು ಬಿ ಪ್ಲಸ್. ಅಥವಾ ಎರಡೂ ಮೈನಸ್ ಇತ್ತು ಅಂತ ಅಂದರೆ ಆಗ ಮೈನಸ್ ಇಂಟು ಮೈನಸ್ ಇಸ್ ಗೋಯಿಂಗ್ ಟು ಬಿ ಪ್ಲಸ್. ಎರಡೂ ಸೇಮ್ ಇತ್ತು ಅಂದರೆ ಏನಾಗುತ್ತೆ, ರಿಪಲ್ಸ್ ಆಗುತ್ತೆ. ನೋಡಿ, ಕಂಟೆಂಟ್ ಸಕ್ಕದಾಗಿದೆ. ಆ್ಯಂಡ್ ದ ಸೆಕೆಂಡ್ ರೂಲ್ ಈಸ್ ಲಾ ಅಪ್ಲಿಕೇಬಲ್ ಟು ದ ಪಾಯಿಂಟ್ ಚಾರ್ಜಸ್ ಓನ್ಲಿ. ಟೀನಿ ಆಬ್ಜೆಕ್ಟ್ಸ್ಗಳನ್ನು ಮಾತ್ರ ಅಂತ ಹೇಳ್ತೀವಿ. ಎಸ್, ಬಿಗ್ ಆಬ್ಜೆಕ್ಟ್ಸ್ಗೂ ಅಪ್ಲೈ ಮಾಡಬಹುದು, ಓನ್ಲಿ ಟೂ ಕಂಡೀಷನ್ ಸ್ಯಾಟಿಸ್ಫೈ ಆಗಿರಬೇಕು. ಒಂದು ಆಬ್ಜೆಕ್ಟ್ ಅದು ಸ್ಪೆರಿಕಲಿ ಅಂದರೆ ಸಿಮಿಟ್ರಿಕಲ್ ಆಗಿರಬೇಕು, ಸ್ಪಿಯರ್ ಆಗಿರಬೇಕು, ಮತ್ತು ಅದು ಸಿಮಿಟ್ರಿಕಲ್ ಆಗಿರಬೇಕು, ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರಬೇಕು, ಅನ್ಈವನ್ ಡಿಸ್ಟ್ರಿಬ್ಯೂಷನ್ ಇರಬಾರ್ದು. ಇನ್ನೊಂದು ಅವೆರಡರ ಮಧ್ಯ, ಎರಡು ಸ್ಪೆರಿಕಲ್ ಆಬ್ಜೆಕ್ಟ್ಸ್ಗಳ ಮಧ್ಯ ತುಂಬ ಲಾರ್ಜ್ ಡಿಸ್ಟೆನ್ಸನ್ನು ಇರಬೇಕು. ಈಗ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದ ಹಾಗೆ, ಮ್ಯಾಸಿವ್ ಅರ್ತ್ ಅನ್ನೋ ಒಂದು ಪ್ಲ್ಯಾನೆಟ್ನ ನಾವು ತೊಗೊಂಡ್ವಿ ಅಂದರೆ ಅಲ್ಲಿ ಈಗ ಇದರದ್ದು ಸೆಂಟರ್ನ, ಅರ್ಥನ ಸೆಂಟರ್ ಅಂತ ತೊಗೊಂಡೆ ಅಂದರೆ, ಅರ್ಥನ ಸೆಂಟರ್ ಯೂಶ್ವಲಿ ನಾವು ಆ್ಯಟಮ್ ಅಂತೆಲ್ಲ ಅಂದಾಗ ಸೆಂಟ್ರಲ್ಲಿ ಲೊಕೇಟ್ ಆಗಿರುತ್ತೆ, ಆ ಥರ ಎಲ್ಲ ಹೇಳ್ತೀವಲ್ಲ. ಈಗ ನಮಗೂ ಅರ್ಥನ ಸೆಂಟರ್ಗೂ ಅಂತ ತೊಗೊಂಡ್ವಿ ಅಂದರೆ ದೆರ್ ಈಸ್ ಅ ಲಾರ್ಜ್ ಡಿಸ್ಟೆನ್ಸ್. ವಿ ಕಾಂಟ್ ಗೋ ಟು ದ ಸೆಂಟರ್ ಆಫ್ ದ ಅರ್ತ್ ಅಲ್ವಾ. ಅಲ್ಲಿ ಆ ಒಂದು ಸೆಂಟರ್ಗೆ ಅಂತ ನಾವು ತೊಗೊಂಡಾಗ ಆ್ಯಂಡ್ ದ ಲಾರ್ಜ್ ಡಿಸ್ಟೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಆ್ಯಂಡ್ ಈ ಒಂದು ಅಂದರೆ ಮತ್ತೆ ಸ್ಪಿಯರ್ ಆಗಿದೆ. ಸೊ ವಿ ಕ್ಯಾನ್ ಅಪ್ಲೈ ಟು ದೀಸ್ ಟೈಪ್ ಆಫ್ ಸಿಚುಯೇಷನ್ಸ್. ಸೊ ಈ ಥರ ಮ್ಯಾಸಿವ್ ಆಬ್ಜೆಕ್ಟ್ಸ್ಗೂ ಅಪ್ಲೈ ಮಾಡಿದ್ರೂ ಯಾವ ಥರ ಇರಬೇಕು ಕಂಡೀಷನ್ ಅಂದರೆ, ಈ ಒಂದು ಥರ ಸಿಚುಯೇಷನ್ಸ್ ಇರಬೇಕು, ಆಗ ಮಾತ್ರ. ಸೊ ಮೋರ್ ಓವರ್ ವಿ ಅಪ್ಲೈ ದಿಸ್ ಕೂಲಂಬ್ಸ್ ಲಾ ಓನ್ಲಿ ಫಾರ್ ದ ಪಾಯಿಂಟ್ ಚಾರ್ಜಸ್. ಸೊ ಈಗ ಹಾಗಿದ್ರೆ ಈ ಒಂದು ಲಾಗೆ ಹೇಗೆ ಅಪ್ಲೈ ಮಾಡ್ದ ಯಾರವ್ರ ಹೆಸರು, ನಮ್ಮ ಕೂಲಂಬ್ಸ್ ಲಾ ಅಲ್ಲಿರೋ ಕೂಲಂಬನೇ. ಸೊ ಹಿ ಯೂಸ್ಡ್ ದ ಟಾರಿಸಾನ್ ಬ್ಯಾಲೆನ್ಸ್. ಈ ಟಾರಿಸಾನ್ ಬ್ಯಾಲೆನ್ಸ್ ಬಗ್ಗೆ ಎಲ್ಲಿ ಬಂದಿತ್ತು ನೆನಪಿದೆಯಾ ನಿಮಗೆ? ಗ್ರಾವಿಟೇಷನ್ ಚಾಪ್ಟರ್ನ ನೀವು ಏನಾದರೂ ಹೈಸ್ಕೂಲ್ವರೆಗೂ ಚೆನ್ನಾಗಿ ಓದಿ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಅಲ್ಲಿ ಈವನ್ ಕೆಪ್ಲರ್ಸ್ ಲಾ, ಗ್ರಾವಿಟೇಷನ್ ಲಾ, ಅರಿಸ್ಟಾಟಲ್ ಲಾ ಅವೆಲ್ಲವೂ ಡಿಸ್ಕಸ್ ಮಾಡುವಾಗ ಈ ಅರ್ತಿಗೆ ಕ್ಯಾಪಿಟಲ್ G ಈಸ್ ಈಕ್ವಲ್ ಟು ಸಮ್ ವ್ಯಾಲ್ಯೂ ಇದೆ, 6.67 ಅಂತ ಹೇಳ್ತೀವಲ್ಲ, ಆ ನ್ಯೂಟನ್ ಮೀಟರ್ ಪರ್ kg², ರೈಟ್? ಐ ಡೋಂಟ್ ನೋ ನಾನು ಕರೆಕ್ಟಾಗಿ ಹೇಳಿದ್ನ ಇಲ್ವಾ ಅಂತ. 10⁻11. ಸೊ ಈ ವ್ಯಾಲ್ಯೂಗೆ ಅರೈವ್ ಮಾಡ್ತಾರಲ್ಲ, ಈಗ ಈ ವ್ಯಾಲ್ಯೂ ಹೇಗೆ ಬಂತು ಅಂತ ಡಿಸ್ಕಸ್ ಮಾಡುವಾಗ ಅಲ್ಲೂ ಸಹಿತ ಈ ಟಾರಿಸಾನ್ ಬ್ಯಾಲೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ಕೂಲಂಬ್ಸ್ ಸಹಿತ ನಮಗೆ ಟಾರಿಸಾನ್ ಬ್ಯಾಲೆನ್ಸನ್ನು ಯೂಸ್ ಮಾಡಿ
ಎರಡು ಚಾರ್ಜ್ಗಳ ಬಗ್ಗೆ, ಸ್ಪೆಷಲಿ ಮೆಟಲ್ ಸ್ಪಿಯರ್ ಆಗಿರಬೇಕು, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿರಬೇಕು, ಅಂತಹ ಆಬ್ಜೆಕ್ಟ್ಸ್ಗಳ ಮಧ್ಯೆ ಎಷ್ಟು ಫೋರ್ಸ್ ಆ್ಯಕ್ಟ್ ಆಗ್ತಿದೆ ಅನ್ನೋದನ್ನು ಅವನು ತಿಳ್ಕೊಳ್ತಾನೆ. ಅದು ತಿಳ್ಕೊಳ್ಳುವಾಗ ಯಾವ್ಯಾವ ರೀತಿಯಲ್ಲಿ ಟ್ರಯಲ್ ಮಾಡ್ತಾನೆ ಅನ್ನೋದನ್ನು ನಮಗಿಲ್ಲಿ ಕೊಟ್ಟಿದ್ದೇನೆ. ಸೊ 2 ಆಬ್ಜೆಕ್ಟ್ಗಳು ನೋಡ್ತಾ ಇದ್ದೀರಾ ನೀವು, ರೇಡಿಯಸ್ ತುಂಬ ಚಿಕ್ಕದಾಗಿರಬೇಕು ಕಂಪೇರ್ ಟು ದ ಡಿಸ್ಟೆನ್ಸ್. ಅವೆರಡರ ಮಧ್ಯೆ ಇರುವಂಥ ಡಿಸ್ಟೆನ್ಸಿಗೆ ಕಂಪೇರ್ ಮಾಡಿದ್ವಿ ಅಂದರೆ ರೇಡಿಯಸ್ಸು ತುಂಬಾ ಚಿಕ್ಕದಾಗಿರಬೇಕು. ಹಾಗಾಗಿನೇ ಹೇಳ್ತಾ ಇರೋದು, ಪರ್ಟಿಕ್ಯುಲರ್ ಪಾಯಿಂಟ್ ಔಟ್ ಮಾಡ್ತಾ ಇರೋದು ಪಾಯಿಂಟ್ ಚಾರ್ಜ್ ಅಂತ ಹೇಳಿ ಹೇಳ್ತಾ ಇರೋದು. ಸೊ ಹಾಗಿದ್ರೆ ಯಾವುದೇ ಒಂದು ಆಬ್ಜೆಕ್ಟ್ನ ಚಾರ್ಜ್ ಏನು ಅಂತ ನಾವು ಹೇಳೋಕ್ಕಾಗಲ್ಲ. ಹಾಗಾಗಿನೇ ಇವನೇನು ಮಾಡ್ತಾನೆ ಅಂತ ಅಂದರೆ, ಒಂದು ಆಬ್ಜೆಕ್ಟನ್ನು ನಾನು ತೊಗೊತಿದ್ದೀನಿ, ಅದರ ಚಾರ್ಜ್ ಕ್ಯೂ ಅಂತ ನಾನು ನೇಮ್ ಮಾಡ್ತಾಯಿದ್ದೀನಿ. ಈ ಆಬ್ಜೆಕ್ಟನ್ನು, ಇಫ್ ದಿಸ್ ಆಬ್ಜೆಕ್ಟ್ ಈಸ್ ಪುಟ್ ಇನ್ ಅ ಕಾಂಟ್ಯಾಕ್ಟ್ ವಿತ್ ಅನದರ್ ಅನ್ಚಾರ್ಜ್ಡ್ ಆಬ್ಜೆಕ್ಟ್ ಅಂತ ಹೇಳಿ ನಾನು ತೊಗೊಂಡೆ ಅಂದರೆ, ಈ ಚಾರ್ಜ್ ಏನಾಗುತ್ತೆ ಇನ್ನೊಂದು ಆಬ್ಜೆಕ್ಟ್ಗೆ ಏನಾಗುತ್ತೆ, ಅದು ಫ್ಲೋ ಆಗುತ್ತೆ. ಸೊ ಹಾಗಿದ್ರೆ ಈಗ ಅದರ ಟೋಟಲ್ ಚಾರ್ಜ್ ಬಂದುಬಿಟ್ಟು ಏನಾಗ್ತಿದೆ, ಒಂದು ಆಬ್ಜೆಕ್ಟ್ದು ಇದ್ರದ್ದು Q/2 ಆಯಿತು, ಇನ್ನೊಂದು ಆಬ್ಜೆಕ್ಟ್ ಅಂತ ಏನು ತೊಗೊಂಡಿರ್ತೀವಲ್ಲ ಅದರದ್ದು Q/2 ಆಯಿತು. ಈಗ ಎರಡು ಆಬ್ಜೆಕ್ಟ್ ಆಯಿತು. ಇನ್ನೊಂದು ಇವಾಗ ಅವನು ಏನು ಮಾಡ್ತಾನೆ, ಮತ್ತು 3 ಆಬ್ಜೆಕ್ಟ್ ತೊಗೋತಾನೆ, 4 ಆಬ್ಜೆಕ್ಟ್ ತೊಗೋತಾನೆ, 5 ಈ ಥರ. ಸೊ ಏನು ಅರ್ಥ ಆಗ್ತಿದೆ ಅಂದರೆ, ಚಾರ್ಜಸ್ಗಳು ಏನಾಗ್ತಿದೆ, ಟ್ರಾನ್ಸ್ಫರ್ ಆಗ್ತಿದೆ, ಕಾಂಟ್ಯಾಕ್ಟ್ ಮಾಡ್ತಿದ್ದಾಗೇ ಟ್ರಾನ್ಸ್ಫರ್ ಆಗ್ತಿದೆ ಅನ್ನೋದನ್ನು ಅವನು ಒಂದು ಡಿಸಿಷನಿಗೆ ಬರ್ತಾನೆ. ಸೊ ಡಿಸ್ಟೆನ್ಸ್ ಆಫ್, ಈಗ ಇನ್ನೊಂದು ಥರ ಓದ್ತಾ ಇದ್ದಾನೆ. ಡಿಸ್ಟೆನ್ಸನ್ನು ಫಿಕ್ಸ್ ಇಡ್ತಾನೆ, 2 ಚಾರ್ಜ್ಗಳ ತೊಗೊಂಡ್ಬಿಟ್ಟು ಡಿಸ್ಟೆನ್ಸನ್ನು ಫಿಕ್ಸ್ ಇಟ್ಬಿಟ್ಟು, ಡಿಸ್ಟೆನ್ಸ್ ಇಷ್ಟೇ ಇರಬೇಕು ಬಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾರ್ಜ್ ತೊಗೋಬೇಕು. ಫಸ್ಟು Q1 Q2 ತೊಗೋತಾನೆ, ಆಮೇಲೆ Q3 Q4 ತೊಗೋತಾನೆ. ಲೈಕ್ ಚಾರ್ಜಸ್ನ ಒಂದು ಸೈನ್ ಚೇಂಜಸ್ ಇರ್ಬೋದು, ಒಂದು ಪ್ರೋಟಾನ್ ಒಂದು ನೆಗೆಟಿವ್ ಆಗಿರ್ಬೋದು, ಅಥವಾ 2 ಪಾಸಿಟಿವ್, ಲೈಕ್ ಈ ಥರ ಡಿಸ್ಟೆನ್ಸನ್ನು ಫಿಕ್ಸ್ ಇಟ್ಬಿಟ್ಟು ಚಾರ್ಜಸ್ ಡಿಫ್ರೆಂಟ್ ಇನ್ ಪೇರ್ಸನ್ನು ತೊಗೋತಾರೆ. ಹಾಗೆ ಚಾರ್ಜನ್ನು ಡಿಫ್ರೆಂಟ್ ಪೇರ್ಸಲ್ಲಿ ಚಾರ್ಜನ್ನು ಫಿಕ್ಸ್ ಇಟ್ಬಿಟ್ಟು Q1 Q2 ಫಿಕ್ಸ್ ಇಟ್ಬಿಟ್ಟು ಡಿಸ್ಟೆನ್ಸನ್ನು ವೇರ್ ಮಾಡಿ ನೋಡ್ತಾರೆ. ಹಾಗೆ ಫೈನಲ್ ಆಗಿ ಹಿ ಅರೈವ್ಡ್ ಅಟ್ ದಿಸ್ ಫಾರ್ಮುಲಾ ಅಂಥೇಳಿ ಹೇಳ್ತೀವಿ. ಆ್ಯಂಡ್ ದಿಸ್ ಕೂಲಮ್ಸ್ ಲಾ ಅಪ್ಲಿಕೇಬಲ್ ಫಾರ್ ದ ವೆರಿ ಮ್ಯಾಕ್ರೋಸ್ಕೋಪಿಕ್ ಲೆವೆಲ್, ನಾವೇನು ಆ್ಯಂಗ್ಸ್ಟ್ರಾಮ್ ಅಂತ ಹೇಳಿ ಕರಿತೀವಲ್ಲ, ಅಷ್ಟು ಚಿಕ್ಕದಾಗಿರುವಂಥ ರೇಡಿಯಸ್ ಇರುವಂತಹ ಸ್ಪಿಯರ್ದು, ಅಂದರೆ ಅಷ್ಟು ಸಣ್ಣ ಪಾಯಿಂಟ್ ಚಾರ್ಜ್ಗೆ ಇದು ಅಪ್ಲಿಕೇಬಲ್ ಆಗುವಂಥದ್ದು. ಸೊ ಹಾಗಿದ್ರೆ ಇಲ್ಲಿ ಕೆ ಅಂತ ಅಂದರೆ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಥವಾ ಕೂಲಮ್ಸ್ ಕಾನ್ಸ್ಟೆಂಟ್ ಅಂತ ಹೇಳಿ ಕರಿತೀವಿ. ಕೆನ ವ್ಯಾಲ್ಯೂನು ಸಹಿತ ಹೇಳಿದ್ದೀನಿ, ಕೆ ಆ್ಯಂಡ್ ಇಟ್ ಈಸ್ ಆಲ್ಸೋ ಈಕ್ವಲ್ ಟು 1/4πε0 ಅಂತ ಹೇಳ್ತೀವಿ. ಇದರ ಒಂದು ವ್ಯಾಲ್ಯೂನ ಇಲ್ಲಿ 9 × 10⁹ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್ ಕಾನ್ಸೆಪ್ಟಲ್ಲಿ ಇಲ್ಲಿ ಅವರು ಕೆಗೆ ಈಕ್ವೇಟ್ ಮಾಡಿಕೊಂಡು F/Q1 Q2 R² ಮೇಲೆ ಹೋಗುತ್ತೆ. ಸೊ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ಆ್ಯಂಡ್ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಕೂಲಮ್ ಫೋರ್ಸ್ ಇದೆಯಲ್ಲ, ದಿಸ್ ಫೋರ್ಸ್ ಆ್ಯಕ್ಟ್ಸ್ ಅಲಾಂಗ್ ದ ಸ್ಟ್ರೈಟ್ ಲೈನ್ ಅನ್ನೋದು ನಾವು ಮೆನ್ಷನ್ ಮಾಡಬೇಕು. ಹಾಗಿದ್ರೆ ಈ 4πε0 ಅಂತೇನು ಹೇಳ್ತಿದ್ದೀವಲ್ಲ, ಈ ε0 ಅಂತಂದರೆ ದಿಸ್ ಇಸ್ ದ ಪರ್ಮಿಟಿವ್ ಆಫ್ ದ ಫ್ರೀ ಸ್ಪೇಸ್. ಆ್ಯಂಡ್ ದಿಸ್ ಕಾನ್ಸೆಪ್ಟ್ ಇದನ್ನು ಹೇಳ್ತಾ ಇರೋದು ನಾವು ಫ್ರೀ ಸ್ಪೇಸಿಗೆ ಅಪ್ಲಿಕೇಬಲ್ ಆಗುವಂಥದ್ದು ಅಂತ. ಸೊ ಈಗ ಇದೇ ಒಂದು ಫಾರ್ಮುಲಾಗೆ ಎಫ್ಗೆ ಕೆ ವ್ಯಾಲ್ಯೂನ ಅಪ್ಲೈ ಮಾಡಿ Q1 Q2/R² ಅಂಥೇಳಿ ನಾನು ರಿಪ್ಲೇಸ್ ಮಾಡಿಕೊಂಡೆ ಅಂದರೆ, ಈ Q1 Q2ನ 1 ಕೂಲಮ್ ಅಷ್ಟು ಚಾರ್ಜ್ ಇದೆ ಅಂತ ತೊಗೊಂಡೆ ಅಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಈಸ್ 1 ಮೀಟರ್ ಅಂತ ಸ್ಟ್ಯಾಂಡರ್ಡ್ ಯೂನಿಟ್. SI ಯೂನಿಟಲ್ಲಿ ಮೀಟರ್ ಇಸ್ ದ SI ಯೂನಿಟ್, ಹಾಗಾಗಿ 1 ಮೀಟರ್ ಅಂತ ತೊಗೊಂಡ್ವಿ ಅಂದರೆ ಸೊ ಫೋರ್ಸ್ ಈಸ್ ಗೋಯಿಂಗ್ ಟು ಬಿ ದಿಸ್ ಮಚ್. ಹಾಗಿದ್ರೆ ಕೂಲಮ್ ಅಂದರೆ ಏನು ಅಂತಂದರೆ, ಇಟ್ ಈಸ್ ಆ್ಯಕ್ಚುಲಿ ದ ಬಿಗ್ಗರ್ ಕೂಲಮ್ನ ಯೂನಿಟ್. ನಾವು ಒಂದು ಕೂಲಮನ್ನು ಡಿಫೈನ್ ಮಾಡುವಾಗ I = Q/T ಎಲೆಕ್ಟ್ರಿಸಿಟಿ ಚಾಪ್ಟರ್ನ ತೊಗೋತೀವಿ, ಎಲೆಕ್ಟ್ರಿಸಿಟಿ ಕಾನ್ಸೆಪ್ಟನ್ನು ತೊಗೋತೀವಿ. ಆದರೆ ಇಲ್ಲಿ ನೀವು ಒಂದು ಕೂಲಮನ್ನು ಡಿಫೈನ್ ಮಾಡಬೇಕು ಅಂದರೆ ನೋಡಿ, ಒಂದು ಕೂಲಂಬನ್ನು I = Q/T ಅಲ್ವಾ, ಸೊ I × T. ಸೊ 1 ಆಂಪಿಯರ್ ಆಫ್ ಕರೆಂಟ್ ಫ್ಲೋ ಆಗಬೇಕು ಇನ್ 1 ಸೆಕೆಂಡ್ ಅಂತ ಹೇಳಿ ಹಾಗೂ ಡಿಫೈನ್ ಮಾಡ್ಬೋದು. 1 ಕೂಲಂಬ್ ಆಫ್ ಚಾರ್ಜ್ ಅಂತ ಹೇಳ್ತಿದ್ದೀವಿ ಅಂತಂದರೆ ದಟ್ ಈಸ್ ಆಲ್ಸೋ ಈಕ್ವಲ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಚಾರ್ಜಸ್, ಅದು 1 ಮೀಟರ್ ಅಷ್ಟಿರಬೇಕು ಆ್ಯಂಡ್ ಫೋರ್ಸ್ ಇಷ್ಟು ಆ್ಯಕ್ಟ್ ಆಗಿರಬೇಕು. ಆಗ ಏನಾಗ್ತಾಯಿದೆ, ಅದು 1 ಕೂಲಂಬ್ ಆಫ್ ಚಾರ್ಜನ್ನು ಗೇನ್ ಮಾಡಿದೆ ಅಥವಾ 1 ಕೂಲಂಬ್ ಆಫ್ ಚಾರ್ಜನ್ನು ಹೊಂದಿದೆ ಅಂತ ನಾವು ಹೇಳ್ಬೋದು. ಕೂಲಮ್ ಅನ್ನೋದು ಇಟ್ಸ್ ಅ ವೆರಿ ಬಿಗ್ ಯೂನಿಟ್ ಆಗಿರುತ್ತೆ. ಸೊ ಬಟ್ ನಾವು ಟೀನಿ ಆಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಟೀನಿ ಸಬ್ಸ್ಟೆನ್ಸ್ ಸ್ಪೆರಿಕಲ್ ಆಬ್ಜೆಕ್ಟ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಲ್ಲಿ ಸ್ಮಾಲರ್ ಯೂನಿಟ್ ಅಂತ ಅಂದರೆ ನಾವು ಮಿಲಿ ಮತ್ತು ಮೈಕ್ರೋ ಕೂಲಮ್ ಬಗ್ಗೆ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಬರುತ್ತೆ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ದ ಮೀಡಿಯಮ್. ಅಲ್ಲಿ ನಾವು ಮಾತಾಡಿದ್ದು ಫ್ರೀ ಪರ್ಮಿಟಿವಿಟಿ ಆಫ್ ದ ಮೀಡಿಯಮ್ ಆಗಿರುತ್ತೆ, ಅದು ವ್ಯಾಕ್ಯೂಮ್ ರಿಲೇಟೆಡು. ನಾವು ಲೈಟ್ ಚಾಪ್ಟರ್ ಓದುವಾಗ ಅಬ್ಸಲ್ಯೂಟ್ ಅಂತ ಅಂದ ತಕ್ಷಣ ನಾವು ವ್ಯಾಕ್ಯೂಮ್ ಕಾನ್ಸೆಪ್ಟನ್ನು ತೊಗೋತೀವಿ. ಬಟ್ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಈವನ್ ನನಗೂ ಅಬ್ಸಲ್ಯೂಟ್ ಅಂದ ತಕ್ಷಣ ಫ್ರೀ ಸ್ಪೇಸ್ ಅಂತ ಹೇಳ್ತಾ ನೆನ್ಪು ಮಾಡಿಕೊಂಡೆ. ಬಟ್ ಅಬ್ಸಲ್ಯೂಟ್ ಇಟ್ ಈಸ್ ನಾಟ್ ಲೈಕ್ ದಟ್, ಇಟ್ ಈಸ್ ಅ ಮೀಡಿಯಮಲ್ಲಿ ಹೇಗೆ ಅಪ್ಲೈ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಸೊ ಫೋರ್ಸ್, ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಪ್ಲಿಕೇಬಲ್ ಟು ದ ಚಾರ್ಜಸ್ ಇನ್ ಅ ಮೀಡಿಯಮ್ ಅಂತ ತೊಗೊಂಡ್ರೆ ಫಾರ್ಮುಲಾ ಹೀಗಾಗುತ್ತೆ. ಅಲ್ಲಿ ε0 ತೊಗೊಂಡಿದ್ವಿ ಫ್ರೀ ಸ್ಪೇಸ್ಗೆ, ಇಲ್ಲಿ ε ಅಷ್ಟೇ. ಹಾಗಿದ್ರೆ ε ಅಂದರೆ ಅಬ್ಸಲ್ಯೂಟ್ ಆಗುತ್ತೆ, ε0 ಅಂತಂದರೆ ಫ್ರೀ ಸ್ಪೇಸ್ ಪರ್ಮಿಟಿವಿಟಿ ಆಗುತ್ತೆ.
ಹಾಗಿದ್ರೆ ಎಫ್ ವ್ಯಾಕ್ಯೂಮ್ ಬೈ ಎಫ್ ಮೀಡಿಯಮ್ ಅಂತ ತೊಗೊಂಡ್ವಿ ಅಂತಂದರೆ ನಮಗೆ ಕ್ಯಾನ್ಸಲೇಷನ್ ಆಗಿ ಫೈನಲ್ ಆಗಿ ಈ ಫಾರ್ಮುಲಾ ಸಿಗುತ್ತೆ. ಸೊ ಎಪ್ಸಲಾನ್ ಬೈ ಎಪ್ಸಲಾನ್ ನಾಟ್ ಈಸ್ ಈಕ್ವಲ್ ಟು ಎಪ್ಸಲಾನ್ ಆರ್ ಅಂತೀವಿ. ಆರ್ ಅಂದರೆ ದಿಸ್ ಇಸ್ ಅ ರಿಲೇಟಿವ್ ರೇಷಿಯೋ, ರಿಲೇಟಿವ್ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅಂತ ಹೇಳ್ತೀವಲ್ಲ, ಆ ರಿಲೇಟಿವ್ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು ಅಥವಾ N12 ಇಸ್ ಈಕ್ವಲ್ ಟು N1/N2 ಅಂತ ಹೇಳಿ. ಅಂದರೆ ಅಲ್ಲಿ ನಾವು ಹೇಳುವಾಗ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಒಂದು ಮೀಡಿಯಮನ್ನು ಇನ್ನೊಂದು ಮೀಡಿಯಮ್ ಜೊತೆ ಕಂಪೇರ್ ಮಾಡ್ತೀವಿ. ಸೇಮ್ ಟು ಸೇಮ್ ಇಲ್ಲಿ ನಾವು ಪರ್ಮಿಟಿವಿಟಿ ಆಫ್ ದ ಮೀಡಿಯಮನ್ನು ಇನ್ನೊಂದು ಮೀಡಿಯಮ್ಗೆ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಅದೇ ಥರ ಫೈನಲಿ ವಿ ಆರ್ ಅರೈವ್ಡ್ ಎಟ್ ದಿಸ್ ಫಾರ್ಮುಲಾ ಅಂತ ನಾವು ಹೇಳ್ಬೋದು. ನೋಡಿ ಇಷ್ಟೇ ಕೂಲಂಬ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಇದೊಂದು ನೋಡ್ಕೊಬಿಡೋಣ. ಈಗ ಫೋರ್ಸ್ ಇಲ್ಲಿ ಇನ್ನೊಂದು ಪಾಯಿಂಟ್ ಮಿಸ್ ಮಾಡಿದೆ. ಏನಂತ ಅಂದರೆ ಎಪ್ಸಲಾನ್ ನಾಟ್ ಪರ್ಮಿಟಿವಿಟಿ ಅನ್ನೋ ಕಾನ್ಸೆಪ್ಟ್ ಏನು ಅಂಥೇಳಿ. ಇಲ್ಲಿ ಹೈಯರ್ ಪರ್ಮಿಟಿವಿಟಿ ಇದ್ದಷ್ಟು ಏನಾಗ್ತಾ ಹೋಗುತ್ತೆ ಅಂತಂದರೆ ಇಲ್ಲಿ ನಾವು ಫೈಂಡ್ ಔಟ್ ಮಾಡುವಂಥ ಫೋರ್ಸ್ ಏನಾಗ್ತಾ ಹೋಗುತ್ತೆ, ವೀಕರ್ ಫೋರ್ಸ್ ಇರುತ್ತೆ ಅಂತ ಹೇಳಿ ಒಂದು ಐಡಿಯಾ. ಸೊ ಇದು ಕೂಲಂಬ್ಸ್ ಲಾದಲ್ಲಿ ಇಟ್ಕೊಂಡು ಹೇಳ್ತೀವಿ ಇದನ್ನು. ಈ ಎಪ್ಸಲಾನ್ ನಾಟ್ ಅಥವಾ ಫ್ರೀ ಸ್ಪೇಸ್ ಅಂತೆಲ್ಲ ಇಲ್ಲ ನಾವು ಮಾತಾಡ್ತಿದ್ವಲ್ಲ, ಎಪ್ಸಲಾನ್ ನಾಟ್ ಅಂಥೇಳಿ ವರ್ಡ್ ತಗೋತಾ ಇದ್ವಲ್ಲ, ಇಲ್ಲಿ ಎಷ್ಟು ಈ ಒಂದು ವ್ಯಾಕ್ಯೂಮ್ ಫ್ರೀ ಸ್ಪೇಸ್ ಅಂತಂದರೆ ಅಲ್ಲಿ ನಾವು ವ್ಯಾಕ್ಯೂಮ್ ಬಗ್ಗೆ ಮಾತಾಡ್ತಿದ್ದೀವಿ. ಪರ್ಮಿಟಿವಿಟಿ ಆಫ್ ದ ಮೀಡಿಯಮ್ ಅಂತ ಹೇಳೋದು ಅಂದಾಗ ಅಲ್ಲಿ ಮೀಡಿಯಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಇರುವಂತಹ ಈ ಮೀಡಿಯಮ್ಮು ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮೇಷನ್ ಆಗೋದನ್ನು ಎಷ್ಟು ಆಪೋಸ್ ಮಾಡುತ್ತೆ ಅನ್ನೋದನ್ನೇ ನಾವಿಲ್ಲಿ ಪರ್ಮಿಟಿವಿಟಿ ಅಂತ ಹೇಳೋದು. ಇಲ್ಲಿ ಎರಡು ಮಧ್ಯೆ ಚಾರ್ಜಸ್ಗಳಿದೆ, ಆ ಎರಡು ಚಾರ್ಜಸ್ಗಳಿಂದ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಿದೆ. ಒಂದು ಸ್ಪೇಸಲ್ಲಿ ಆ ಒಂದು ಮೀಡಿಯಮಲ್ಲಿ ಎಷ್ಟು ಫಾರ್ಮೇಷನ್ ಆಗ್ತಿದೆ ಎಲೆಕ್ಟ್ರಿಕ್ ಫೀಲ್ಡನ್ನು ಅದನ್ನು ರೆಸಿಸ್ಟ್ ಮಾಡ್ತಿದೆ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡನ್ನು ಅಲೋ ಮಾಡ್ತಾ ಇದೆ, ಪ್ರೊಪೋಗೇಟ್ ಮಾಡ್ತಾ ಇದೆ. ಎರಡು ಮೀಡಿಂಗಲ್ಲೂ ತೊಗೋಬೋದು, ಇಟ್ ಡಿಪೆಂಡ್ಸ್ ಆನ್ ದ ಸಿಚುಯೇಷನ್ನು. ಸೊ ನೋಟ್ ಮಾಡ್ಕೊಂಡಿರಿ. ಪರ್ಮಿಟಿವಿಟಿ ಅಂತಂದರೆ ಏನು ಅಂದರೆ ಈ ಕಾನ್ಸೆಪ್ಟ್. ಸೊ ವೆಕ್ಟರ್ ಕ್ವಾಂಟಿಟಿಗೆ ಬಂದ್ವಿ ಅಂತಂದರೆ F12 ಅಂತಂದರೆ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಆಬ್ಜೆಕ್ಟ್ 1 ವಿತ್ ರೆಸ್ಪೆಕ್ಟ್ ಟು ದಿ 2 ಆ ಥರ. ಸೊ ಫೈನಲಿ 1 and 2 ಅಂತೇಳಿ ತೊಗೊಂಡೆ R², ಇದು ಮಾಮೂಲು ಕೂಲಂಬ್ಸ್ ಲಾ ಪ್ರಕಾರ ಅಂಥೇಳಿ ಬರಿಬೋದು. ಸೊ ಹಾಗಿದ್ರೆ ಇಲ್ಲಿ ನಾನು ಒಂದರ ಒಂದು ರೇಡಿಯಸ್ಸನ್ನು ಕನ್ಸಿಡರ್ ಮಾಡಿ ಬರ್ಕೊಳ್ಳೋದು. ಆ್ಯಕ್ಚುಲಿ ವೆಕ್ಟರ್ ಕ್ವಾಂಟಿಟಿ ಈಗಲೂ ಒಂಥರ ಕನ್ಫ್ಯೂಸಿಂಗ್ ಫ್ಯಾಕ್ಟರು. ಏನು ಫೈನಲಿ ಅರೈವ್ಡ್, ನಮಗೆಲ್ಲೂ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಬರೋಲ್ಲ. ಫೈನಲಿ ಏನು ಅರೈವ್ಡ್ ಆಗ್ತಾ ಇದ್ದೀವಿ ಅಂತಂದರೆ ಒಂದು ಆಬ್ಜೆಕ್ಟ್ ಮೇಲೆ ಒಂದು ಚಾರ್ಜಿಂದ ಇನ್ನೊಂದು ಚಾರ್ಜಿಗೆ ಆ್ಯಕ್ಟ್ ಆಗ್ತಿರುವಂಥ ಫೋರ್ಸ್, ಇದ್ರದ ಮೇಲೆ ಆ್ಯಕ್ಟ್ ಆಗ್ತಿರೋದು F12, ಇದರಿಂದ ಇದಕ್ಕೆ ಆ್ಯಕ್ಟ್ ಆಗ್ತಿರೋದು F21. ಸೊ ಅವೆರಡೂ ಈಕ್ವಲೇ ಆಗಿರುತ್ತೆ, ಬಟ್ ಆ್ಯಕ್ಟಿನ ಅಪೋಸಿಟ್ ಡೈರೆಕ್ಷನ್ ಅನ್ನೋ ಕಾನ್ಸೆಪ್ಟನ್ನು ನೀವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಆಲ್ಮೋಸ್ಟ್ ಸಿಮಿಲರ್ ಟು ದಿ ನ್ಯೂಟನ್ಸ್ ಥರ್ಡ್ ಲಾ ಅಲ್ವಾ. ಸೊ ಅಷ್ಟನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. ಇದು ಹೆಂಗೆ ಬಂತು ಅಂತ ಬೇಕು ಅಂದರೆ ಇದನ್ನು ನೋಟ್ ಮಾಡ್ಕೊಂಡಿರಿ. ನನ್ನ ಪ್ರಕಾರ ಇಷ್ಟೇ ಸಾಕು. ಇಫ್ ಯು ಫಾಲೋ ಮೀ, ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅನ್ನೋದು ಐಡಿಯಾ ಬರುತ್ತೆ. ಇಲ್ಲ ನಾನು ಕಂಪ್ಲೀಟಾಗಿ ಓದಿ ತಿಳ್ಕೊತೀನಿ ಅಂದರೆ ದಟ್ಸ್ ಯುವರ್ ವಿಶ್. ಇಫ್ ಯು ಟ್ರಸ್ಟ್ ಮೀ ಐ ವಿಲ್ ಪ್ರಿಪೇರ್ ಯು ಅಷ್ಟೇ. ಸೊ ಕೂಲಂಬ್ಸ್ ಲಾ ಇದು ಹೇಳುತ್ತೆ ಆ್ಯಂಡ್ ಗ್ರಾವಿಟೇಷನಲ್ ಲಾ ಇದು ಹೇಳುತ್ತೆ. ಏನಕ್ಕೆ ಕಂಪ್ಯಾರಿಸನ್ ಅಂದರೆ ಕೆ ಮತ್ತು ಜಿ ಅಷ್ಟೇ, ಏನೇ ಚೇಂಜಸ್ ಅಷ್ಟೇ. ಎರಡೂ ಯೂನಿವರ್ಸ್ ಲಾ ಆಗಿರುತ್ತೆ. ಎರಡರಲ್ಲೂ ಡಿನಾಮಿನೇಟ್ರಲ್ಲಿ ಸ್ಕ್ವೇರ್ ಇದೆ, ಹಾಗಾಗಿ ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಹೇಳಿ ಕರಿತೀವಿ. ಎರಡು ಆಲ್ಮೋಸ್ಟ್ ಸೇಮೇನೇ ಇದೆ. ದಟ್ಸ್ ಇಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕೂಲಂಬ್ಸ್ ಲಾ ಆ್ಯಂಡ್ ಗ್ರಾವಿಟೇಷನಲ್ ಲಾ. ಎಲೆಕ್ಟ್ರಿಕ್ ಫೋರ್ಸ್ ಈಸ್ ಮಚ್ ಸ್ಟ್ರಾಂಗರ್ ದ್ಯಾನ್ ದ, ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತಂದರೆ 10⁻39 ಅಷ್ಟು ಸ್ಟ್ರಾಂಗ್ ಇದೆ ಎಲೆಕ್ಟ್ರಿಕ್ ಫೋರ್ಸು. ಎಷ್ಟು ಅನ್ನೋದೊಂದು ಗೊತ್ತಿರಲಿ, ಇದೂ ಸಹಿತ ಕೇಳೋ ಚಾನ್ಸಸ್ ಇದೆ. ಸೊ ದಟ್ಸ್ ಇಟ್. ಲೆಟ್ಸ್ ಮೀಟ್ ಅಗೇನ್ ಇನ್ ಪಾರ್ಟ್ 4. ಥ್ಯಾಂಕ್ ಯು.